ಸದ್ಯಕ್ಕೆ ರಾಜ್ಯ ಕಾಂಗ್ರೆಸ್ನಲ್ಲಿ ಬಹಳಷ್ಟು ಬೆಳವಣಿಗೆಗಳು ಆಗ್ತಾ ಇದೆ. ಅದರಲ್ಲೂ ಕೂಡ ಸಂಪುಟ ವಿಸ್ತರಣೆ ವಿಚಾರದಲ್ಲೂ ಕೂಡ ಈಗ ಜಾರಕಿಹೊಳಿ ಅವರು ಒಂದು ಟ್ವಿಸ್ಟ್ ಅನ್ನ ಕೊಟ್ಟಿದ್ದಾರೆ. ಅದು ನಮ್ಮ ವ್ಯಾಪ್ತಿಯಲ್ಲಿ ಬರೋದೇ ಇಲ್ಲ ಅಂತ ಹೇಳಿದ್ದಾರೆ. ಮುಖ್ಯಮಂತ್ರಿ ಕುರ್ಚಿ ಫೈಟ್ ಸತೀಶ್ ಜಾರಕಿಹೊಳಿ ಈಗ ಬಿಗ್ ಟ್ವಿಸ್ಟ್ ಅನ್ನ ಕೊಟ್ಟಿದ್ದಾರೆ. ಬಾಗಲಕೋಟೆಯಲ್ಲಿ ಬೆಳಗಾವಿ ಸಾಹುಕಾರ್ ಹೊಸ ಬಾಂಬ್ ಹಾಕಿದ್ದಾರೆ. ಈಗ ಹೇಗ್ ಮಾಡ್ತಾರೋ ದೆಹಲಿಯವರಿಗೆ ಗೊತ್ತು ಅನ್ನೋ ಬಾಂಬ್ ಇದು. ಎಲ್ಲವೂ ಸರಿಯಾಗಬೇಕು ಅನ್ನೋದಷ್ಟೇ ನಮ್ಮ ರಿಕ್ವೆಸ್ಟ್ ಅಂದಿದ್ದಾರೆ ಜಾರಕಿಹೊಳಿ. ಸಿದ್ದರಾಮಯ್ಯ ಸಂಪುಟದ ಒಳಜಗಳ ವಿಚಿತ್ರ. ಹಾಗಾದ್ರೆ ರೇಸ್ನಿಂದ ಹೊರಗಿದ್ದು ಕೂಡ ಹೈಕಮಾಂಡ್ಗೆ ಸಂದೇಶವನ್ನ ರವಾನಿಸಿದ್ರ. ಒಂದು ಕಡೆ ಸಂಪುಟ ವಿಸ್ತರಣೆ ವಿಚಾರ, ಮತ್ತೊಂದು ಕಡೆ ಕುರ್ಚಿ ಫೈಟ್. ಇದರ ಮಧ್ಯೆ ಸತೀಶ್ ಜಾರಕಿಹೊಳಿ ಅವರ ಈ ಒಂದು ಹೇಳಿಕೆ, ಬಾಗಲಕೋಟೆ ಹೇಳಿಕೆಯಿಂದ ಕಾಂಗ್ರೆಸ್ ಪಾಳೆಯದಲ್ಲಿ ಒಂದು ರೀತಿಯಾಗಿ ತಲ್ಲಣ ಸೃಷ್ಟಿಯಾಗಿದೆ. ಮಂತ್ರಿಮಂಡಲ ಸರ್ಜರಿ ಸಂಪೂರ್ಣವಾಗಿ ಹೈಕಮಾಂಡ್ ಹೆಡೇಕ್. ದೆಹಲಿ ವರಿಷ್ಠರಿಗೆ ಸಂಪುಟದ ಪೂರ್ಣ ಪವರ್ ಅನ್ನ ಒಪ್ಪಿಸಿರುವಂತದ್ದು. ಯಾರಿಗೆ ಮಂತ್ರಿ ಸ್ಥಾನ ಕೊಡಬೇಕು, ಯಾರಿಗೆ ಬಿಡಬೇಕು, ದಿಲ್ಲಿ ಲಾಬಿ ಮತ್ತು ಸಚಿವರ ಆತಂಕದ ನಡುವೆ ಈಗ ಜಾರಕಿಹೊಳಿ ಈ ರೀತಿಯಾದಂತ ರಿಯಾಕ್ಷನ್. ರಾಜ್ಯ ನಾಯಕರ ಕೈಯಲ್ಲೇನೂ ಇಲ್ಲ ಅಂತ ಹೇಳಿ ಪರೋಕ್ಷವಾಗಿ ಸಂದೇಶವನ್ನ ರವಾನಿಸಿದ್ರ ಜಾರಕಿಹೊಳಿ. ಬಾಗಲಕೋಟೆಯಲ್ಲಿ ಬೆಳಗಾವಿ ಸಾಹುಕಾರ್ ಹೊಸ ಬಾಂಬ್ ಹಾಕಿದ್ದಾರೆ. ಈಗ ಸದ್ಯಕ್ಕೆ ರಾಜ್ಯ ರಾಜಕೀಯದಲ್ಲಿ ಇದೇ ವಿಚಾರ ಚರ್ಚೆ ಆಗ್ತಾ ಇದೆ. ಸಂಪುಟ ವಿಸ್ತರಣೆ ವಿಚಾರ ಇರ್ಬೋದು, ಕುರ್ಚಿ ವಿಚಾರ ಇರ್ಬೋದು. ಸದ್ಯಕ್ಕೆ ಸಂಪುಟ ವಿಸ್ತರಣೆ ಅಥವಾ ಪುನರ್ರಚನೆ ಇದೆಲ್ಲವೂ ಕೂಡ ಏನ್ ಚರ್ಚೆ ಆಗ್ತಾ ಇತ್ತೋ ಇದರಲ್ಲಿ ಅದು ನಮ್ಮ ವ್ಯಾಪ್ತಿಯಲ್ಲಿ ಇಲ್ಲವೇ ಇಲ್ಲ ಅಂತ ಹೇಳಿ ಜಾರಕಿಹೊಳಿ ಹೊಸ ಬಾಂಬ್ ಅನ್ನ ಹಾಕಿದ್ದಾರೆ. ಎಲ್ಲರೂ ಈಗಲೇ ಒಂದ್ಸರಿ ಹೋಗಿ ಬಂದಿದ್ದಾರೆ, ಮತ್ತೆ ಹೋಗ್ತಿದ್ದಾರೆ. ಒಂದು ಡಿಮಾಂಡ್ ಇದೆ, ಬೇಗ ಇನ್ನೊಂದು ಅವಧಿಗೆ ನಮ್ಮನ್ನು ಮಾಡಿ ಅಂತ ಅಷ್ಟೇ. ಈಗ ಒಂದು ಅವಧಿ ಆಗಿದೆ, ಅವ್ರು ಡ್ಯೂ ಆಗಿದ್ದಾರೆ. ನಮ್ಮ ಕೂಡ ಕೇಳಿದ್ರೆ ತಪ್ಪೇನಿಲ್ಲ. ಹೇಳಿದಾರೆ ಎಲ್ಲರೂ ಈಗಲೇ ಒಂದ್ಸರಿ ಹೋಗಿ ಬಂದಿದ್ದಾರೆ, ಮತ್ತೆ ಹೋಗ್ತಿದ್ದಾರೆ. ಒಂದು ಡಿಮಾಂಡ್ ಇದೆ, ಬೇಗ ಇನ್ನೊಂದು ಅವಧಿಗೆ ನಮ್ಮನ್ನು ಮಾಡಿ ಅಂತ ಅಷ್ಟೇ. ಈಗ ಒಂದು ಅವಧಿ ಆಗಿದೆ, ಅವ್ರು ಡ್ಯೂ ಆಗಿದ್ದಾರೆ. ನಮ್ಮ ಕೂಡ ಕೇಳಿದ್ರೆ ತಪ್ಪೇನಿಲ್ಲ. ಹೇಳಿದಾರೆ ಎಲ್ಲರೂ ಈಗಲೇ ಒಂದ್ಸರಿ ಹೋಗಿ ಬಂದಿದ್ದಾರೆ, ಮತ್ತೆ ಹೋಗ್ತಿದ್ದಾರೆ. ಒಂದು ಡಿಮಾಂಡ್ ಇದೆ, ಬೇಗ ಇನ್ನೊಂದು ಅವಧಿಗೆ ನಮ್ಮನ್ನು ಮಾಡಿ ಅಂತ ಅಷ್ಟೇ. ಈಗ ಒಂದು ಅವಧಿ ಆಗಿದೆ, ಅವ್ರು ಡ್ಯೂ ಆಗಿದ್ದಾರೆ. ನಮ್ಮ ಕೂಡ ಕೇಳಿದ್ರೆ ತಪ್ಪೇನಿಲ್ಲ. ಹೀಗೆ ಈಗ ಸತೀಶ್ ಜಾರಕಿಹೊಳಿ ಮತ್ತೊಂದು ಬಾಂಬ್ ಅನ್ನು ಹಾಕಿದ್ದಾರೆ. ಅದರಲ್ಲೂ ಕೂಡ ಸಂಪುಟ ವಿಸ್ತರಣೆ ವಿಚಾರ ಇರ್ಬೋದು, ಅಥವಾ ಸಂಪುಟ ಪುನರ್ರಚನೆ ಆಗುತ್ತಾ ಅಥವಾ ಇಲ್ವಾ, ಸಂಪುಟ ಪುನರ್ರಚನೆ ಆದ್ರೆ ಹೈಕಮಾಂಡ್ ಏನ್ ಮಾಡುತ್ತೆ, ಹೈಕಮಾಂಡ್ ಹೊಸಬರಿಗೆ ಏನಾದ್ರೂ ಅವಕಾಶ ಮಾಡಿಕೊಡುತ್ತಾ, ಅದು ಮಂತ್ರಿ ಸ್ಥಾನವೇ ಇರಲಿ ಅಥವಾ ಮತ್ತೊಂದು ಸ್ಥಾನಗಳೇ ಇರಲಿ. ಹಾಗಾಗಿ ಇದೆಲ್ಲದರ ಚರ್ಚೆಗಳ ನಡುವೆ ಇದೀಗ ಮತ್ತೊಂದು ಬಾಂಬ್ ಅನ್ನು ಹಾಕಿರುವಂತದ್ದು. ಹೇಗ್ ಮಾಡ್ತಾರೋ ಏನ್ ಮಾಡ್ತಾರೋ ಅದು ದೆಹಲಿಯವರಿಗೆ ಬಿಟ್ಟಿದ್ದು ಅಂತ ಹೇಳಿ ಜಾರಕಿಹೊಳಿ ಮತ್ತೊಮ್ಮೆ ಒಂದು ಹೊಸ ಬಾಂಬ್ ಅನ್ನು ಹಾಕಿದ್ದಾರೆ. ಮತ್ತೊಂದು ಕಡೆ ಇಲ್ಲಿ ಸತೀಶ್ ಜಾರಕಿಹೊಳಿ ಅವರು ಸಿಎಂ ಆಕಾಂಕ್ಷಿ ಅನ್ನುವಂಥದ್ದು ಕೂಡ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಿತ್ತು ರಾಜ್ಯ ಕಾಂಗ್ರೆಸ್ನಲ್ಲಿ. ಅದರಲ್ಲೂ ಕೂಡ ಹೈಕಮಾಂಡ್ ವರೆಗೂ ಹೋಯಿತು. ಈಗ ಅವರು ಇದಕ್ಕೂ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಅಭಿಮಾನಿಗಳು ಸಿಎಂ ಆಗ್ಬೇಕು ಅಂತ ಹೇಳ್ತಾರೆ. ತಮ್ಮ ಹೆಸರು ಓಡಾಡ್ತಾ ಇರುವಂತಹ ವಿಚಾರಕ್ಕೆ ಓಪನ್ ಆಗಿ ರಿಯಾಕ್ಷನ್ ಕೊಟ್ಟಿದ್ದಾರೆ ಜಾರಕಿಹೊಳಿ. ಸಿಎಂ ರೇಸ್ ಬಗ್ಗೆ ಸತೀಶ್ ಜಾರಕಿಹೊಳಿ ಅತ್ಯಂತ ಮಾರ್ಮಿಕ ಮಾತನ್ನ ಆಡಿದ್ದಾರೆ. ಈಗ ಅವರವರ ಅಭಿಮಾನಿಗಳು ರಾಜ್ಯದಲ್ಲಿ ಈ ತರ ಹೇಳ್ತಾನೆ ಇರ್ತಾರೆ, ಅದರಲ್ಲಿ ಹೊಸ ವಿಚಾರ ಏನಿಲ್ಲ. ಸಿಎಂ ಕುರ್ಚಿ ವಿಚಾರದಲ್ಲಿ ನಮ್ಮ ಕೈಯಲ್ಲಿ ಯಾವುದೇ ಅಧಿಕಾರ ಇಲ್ಲ, ಹೈಕಮಾಂಡ್ ಸುಪ್ರೀಂ ಅಂತ ಬಾಗಲಕೋಟೆಯಲ್ಲಿ ಜಾರಕಿಹೊಳಿ ಖಡಕ್ ಆಗಿ ಸ್ಪಷ್ಟನೆ ಕೊಟ್ಬಿಟ್ಟಿದ್ದಾರೆ. ಹೈಕಮಾಂಡ್ ತೀರ್ಮಾನಕ್ಕೆ ತಲೆಬಾಗ್ತೀನಿ ಅಂತ ಈಗ ಜಾರಕಿಹೊಳಿ ಹೇಳಿದ್ದಾರೆ. ಸಿಎಂ ಆಗುವ ಆಸೆಯನ್ನ ಹೈಕಮಾಂಡ್ ಅಂಗಳಕ್ಕೆ ತಳ್ಳಹಾಕಿದ್ದಾರಾ ಸಾಹುಕಾರ್ ಅನ್ನುವಂತ ಪ್ರಶ್ನೆ. ಕಾರಣ ಸಿಕ್ಕಾಪಟ್ಟೆಯಲ್ಲಿ ಚರ್ಚೆ ಆಗ್ತಿತ್ತು, ಸಿಎಂ ಆಗ್ತಾರೆ ಅನ್ನೋಂಥ ವಿಚಾರ. ಓಡಾಡ್ತಿದೆ ಸುಮಾರು ಜನ, ನಮ್ಮ ಅಭಿಮಾನಿಗಳು ನಾವು ಬೇಕಾದ್ರೆ ಹೇಳೇ ಹೇಳ್ತಾರೆ. ಆಗ ಆ ರೀತಿ ಸುಮಾರು ಜನ ರಾಜ್ಯದಲ್ಲಿ ಅವರವರ ಅಭಿಮಾನಿಗಳ ಮುಖ್ಯಮಂತ್ರಿ ಆಗ್ಬೇಕು ಅಂತ ಆಸೆ ಪಟ್ಟಿರ್ತಾರೆ. ನಮ್ ಕೈಲಿಲ್ಲ, ಯಾವ್ದು ನಮ್ ಕೈಲಿ ಇಲ್ವೇ ಇಲ್ಲ. ನಾವೇನ್ ಪಕ್ಷ ಯಾವ ರೀತಿ ತೀರ್ಮಾನ ಮಾಡ್ತದೆ, ಅವ್ರು ಯಾವ್ದು ಒಳ್ಳೇದ್ ಅನಿಸ್ತದೆ ಅದನ್ನ ಅವ್ರು ಮಾಡ್ತಾರೆ. ಓಡಾಡ್ತಿದೆ ಸುಮಾರು ಜನ, ನಮ್ಮ ಅಭಿಮಾನಿಗಳು ನಾವು ಬೇಕಾದ್ರೆ ಹೇಳೇ ಹೇಳ್ತಾರೆ. ಆಗ ಆ ರೀತಿ ಸುಮಾರು ಜನ ರಾಜ್ಯದಲ್ಲಿ ಅವರವರ ಅಭಿಮಾನಿಗಳ ಮುಖ್ಯಮಂತ್ರಿ ಆಗ್ಬೇಕು ಅಂತ ಆಸೆ ಪಟ್ಟಿರ್ತಾರೆ. ನಮ್ ಕೈಲಿಲ್ಲ, ಯಾವ್ದು ನಮ್ ಕೈಲಿ ಇಲ್ವೇ ಇಲ್ಲ. ನಾವೇನ್ ಪಕ್ಷ ಯಾವ ರೀತಿ ತೀರ್ಮಾನ ಮಾಡ್ತದೆ, ಅವ್ರು ಯಾವ್ದು ಒಳ್ಳೇದ್ ಅನಿಸ್ತದೆ ಅದನ್ನ ಅವ್ರು ಮಾಡ್ತಾರೆ.
ಹೀಗೆ ಸದ್ಯಕ್ಕೆ ಸತೀಶ್ ಜಾರಕಿಹೊಳಿ ಮತ್ತೊಮ್ಮೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಇಲ್ಲಿ ಸಿಎಂ ವಿಚಾರ ಇರಲಿ, ಎಲ್ಲವೂ ಕೂಡ ಹೈಕಮಾಂಡ್ಗೆ ಬಿಟ್ಟಿದ್ದು ಅಷ್ಟೇ. ಅದರಲ್ಲೂ ಕೂಡ ಎಲ್ಲರ ಅಭಿಮಾನಿಗಳು ಅವರವರ ಅಭಿಮಾನಿಗಳು ಹೇಳ್ತಾರೆ ಸಿಎಂ ಆಗಬೇಕು ಅಂತ ಹೇಳಿ, ಎಲ್ಲರೂ ಕೂಡ ಆಸೆ ವ್ಯಕ್ತಪಡಿಸೋದು ಸಹಜ. ಅದರಲ್ಲೇನು ಹೊಸ ವಿಚಾರ ಇಲ್ಲ ಅಂತ ಹೇಳಿ ಒಂದು ರೀತಿಯಾಗಿ ಮಾರ್ಮಿಕವಾಗಿ ಮಾತನಾಡಿರುವಂಥದ್ದು. ಈಗ ಮುಂದಿನ ದಿನಗಳಲ್ಲಿ ಅದರಲ್ಲೂ ಕೂಡ ಸಿಎಂ ವಿಚಾರ ಬಂದಾಗ ಈ ಹಿಂದೆಯೂ ಕೂಡ ಜಾರಕಿಹೊಳಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಅಂದ್ರೆ 2028ಕ್ಕೆ ನಾನು ಸಿಎಂ ಕ್ಲೈಮ್ ಮಾಡ್ತೀನಿ ಅನ್ನುವಂಥ ಹೇಳಿಕೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುರುಗೇಶ್ ಹಳ್ಳಿ. ಮುರುಗೇಶ್, ಈಗ 2028ಕ್ಕೆ ನಾನು ಸಿಎಂ ಕ್ಲೇಮ್ ಮಾಡ್ತೀನಿ ಅಂತ ಹೇಳಿ ಈ ಹಿಂದೆ ಜಾರಕಿಹೊಳಿ ಹೇಳಿದ್ರು. ಇದೀಗ ಮತ್ತೊಮ್ಮೆ ಎಲ್ಲೋ ಒಂದು ರೀತಿಯಾಗಿ ಮಾರ್ಮಿಕ ಹೇಳಿಕೆ ಈಗ ಮತ್ತೊಮ್ಮೆ ಕೊಟ್ಟಿರುವಂತದ್ದು. ಹಾಗಾಗಿ ಇದೆಲ್ಲದರ ನಡುವೆ ಏನಾಗಬಹುದು ಮುಂದಿನ ದಿನಗಳಲ್ಲಿ? ಯಾಕೆ ಈ ರೀತಿಯಾದಂತ ಹೇಳಿಕೆ ಕೊಟ್ಟಿರಬಹುದು ಜಾರಕಿಹೊಳಿ ಅಂತ? ರೋಷಿನಿ, ಈಗಾಗಲೇ ಏನೋ ಸಿಎಂ ಸ್ಥಾನಕ್ಕೆ ಪೈಪೋಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಜಾರಕಿಹೊಳಿ ಅವರು ತಮ್ಮ ಒಂದು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಅಂತ ಹೇಳ್ಬೋದು. ಹೀಗಾಗಿ ಎಲ್ಲವೂ ಸರಿ ಹೋಗುತ್ತೆ ಅನ್ನೋ ಮಾತನ್ನ ಕೂಡ ಹೇಳಿದ್ದಾರೆ ಅಂತ ಹೇಳ್ಬೋದು. ಆದ್ರೆ ಸರಿ ಆಗ್ಬೇಕು ಅನ್ನೋದು ನನ್ನೊಂದು ರಿಕ್ವೆಸ್ಟ್ ಇದೆ. ಆದ ಕಾರಣ ಹೇಗೆ ಮಾಡ್ತಾರೋ ಬಿಡ್ತಾರೋ ದೆಹಲಿ ಅವರಿಗೆ ಬಿಟ್ಟಿದ್ದು. ನಾನು ಕೂಡ DCM ಸೇರಿ ಯಾವುದೇ ಆಕಾಂಕ್ಷೆ ಇಲ್ಲ ಅಂತ ಹೇಳಿದ್ದೇನೆ. ಅದೇ ಪದೇ ಪದೇ ಹೇಳ್ತಾ ಇದ್ದೀನಿ. ಮತ್ತೆ ಅದು ಅವಶ್ಯಕತೆ ಇಲ್ಲ ಕೂಡ. ಸಂಪುಟ ವಿಚಾರ ಸಂಬಂಧಪಟ್ಟಂತೆ ನಾನು ಯಾವುದೇ ವ್ಯಾಪ್ತಿಯಲ್ಲಿ ಇಲ್ಲ, ಅದು ವರಿಷ್ಠರಿಗೆ ಬಿಟ್ಟಿದ್ದು ವಿಚಾರ. ಅದಕ್ಕೇನು ಮಾನದಂಡ ಇದೆ, ಹೀಗಾಗಿ ಇದು ಅವರಿಗೆ ಬಿಟ್ಟಿದ್ದು. ಹೀಗಾಗಿ ಅಭಿಮಾನಿಗಳ ಸಿಎಂ ಆಗ್ಬೇಕನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನ್ನ ಹೆಸರು ಕೂಡ ಓಡಾಡ್ತಾ ಇದೆ. ಸಾವಿರಾರು ಅಭಿಮಾನಿಗಳು ನನಗೆ ಬೇಕಾದವರು ಈ ರೀತಿಯಾಗಿ ನನಗೆ ಸಿಎಂ ಆಗ್ಬೇಕು ಅನ್ನೋದು ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹೀಗಾಗಿ ರಾಜ್ಯದಲ್ಲಿ ಅವರ ಅಭಿಮಾನಿಗಳು ಹೇಳ್ತಾ ಇರ್ತಾರೆ. ಹೀಗಾಗಿ ನನ್ನ ಕೈಯಲ್ಲಿ ಯಾವುದೂ ಇಲ್ಲ. ಹೀಗಾಗಿ ಪಕ್ಷ ಏನ ತೀರ್ಮಾನ ಕೈಗೊಳ್ಳುತ್ತೆ ಅದರ ಮೇಲೆ ನಾನು ಯಾವ್ದು ಒಳ್ಳೇದನ್ನುತ್ತೆ ಅದರ ವಿಚಾರ ಸಂಬಂಧಪಟ್ಟಂತೆ ನಾನು ಸಿಎಂ ಸ್ಥಾನಕ್ಕೆ ನಾನೇ ಹೇಳಿದ್ದಲ್ಲ, ಅಭಿಮಾನಿಗಳ ಮಾತು ಅಂತ ಅನ್ನೋ ಮಾತನ್ನ ಕೂಡ ಹೇಳಿದ್ದಾರೆ. ಎಲ್ಲೇ ಒಂದ್ ಕಡೆ ನೋಡಿದಾಗ ಅಪರೋಕ್ಷವಾಗಿ ತಾವು ಕೂಡ ಸಿಎಂ ಆಕಾಂಕ್ಷಿ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬರುತ್ತೆ ಅಂತ ಹೇಳ್ಬೋದು ಋಷಿನ. ಎಸ್ ಮುರುಗೇಶ್, ಈಗ ಮತ್ತೊಂದು ವಿಚಾರ ಏನು ಅಂತಂದ್ರೆ, ಒಂದು ಕಡೆ ಸಂಪುಟ ವಿಸ್ತರಣೆ, ಮತ್ತೊಂದು ಕಡೆ ಪುನರಚನೆ, ಅದರ ಜೊತೆಗೆ ಈ ಕುರ್ಚಿ ಫೈಟು, ಇದರ ಮಧ್ಯೆ ಈಗ ಜಾರಕಿಹೊಳಿ ಹೇಳಿರುವಂತದ್ದು ಯಾವ ಉದ್ದೇಶದಿಂದ ಹೇಳಿರ್ಬೋದು ಅಂತ. ಅದರಲ್ಲೂ ಕೂಡ ಇತ್ತೀಚೆಗೆ ಅವರು ದೆಹಲಿ ಪ್ರಯಾಣ ಕೂಡ ಮಾಡಿದ್ರು. ಅಲ್ಲಿಂದ ಏನಾದ್ರೂ ಇನ್ಫಾರ್ಮೇಶನ್ ಇವ್ರಿಗೆ ಇರಬಹುದಾ ಅಂತ? ರೋಷನ್, ಈಗಾಗಲೇ ಮತ್ತು ಡೆಲ್ಲಿಗೆ ಹೋಗಿ ಬಂದ ಹಿನ್ನೆಲೆಯಲ್ಲಿ ಜಾರಕಿಹೊಳಿ ಅವರು ಆ ಮೇಲ್ನೋಟಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಚಿವ ಸಂಪುಟ ಆಗಿರ್ಬೋದು ಮತ್ತು ಸಿಎಂ ಅವರ ಬದಲಾವಣೆ ವಿಚಾರ ಎಲ್ಲೋ ಒಂದ್ ಕಡೆ ಮೇಲ್ನೋಟಕ್ಕೆ ಸಿಎಂ ಬದಲಾವಣೆ ಆಗ್ತಾರ ಅನ್ನೋದು ಈ ನಿಟ್ಟಿನಲ್ಲಿ ಒಂದ್ ರೀತಿಯಾಗಿ ಗೋಚರ ಆಗ್ತದೆ ಅಂತ ಹೇಳ್ಬೋದು. ಎಸ್, ಥ್ಯಾಂಕ್ ಯು ಮುರುಗೇಶ್, ನೀವೆಲ್ಲ ಡೀಟೇಲ್ಸ್ಗಾಗಿ.